ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನಾವು ಒಂದು ಬ್ರೆಡ್ಡು ಒಂದು ಹಾಲಿನಲ್ಲಿ ಮಿಲ್ಕ್ ಬ್ರೆಡ್ಡು ಆಮ್ಲೆಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಬೇಕಾಗಿರುವಂಥ ಸಾಮಗ್ರಿಗಳು ಇಲ್ಲಿ ನೋಡ್ಬೋದು ನೀವು. ನಾನು ಈ ಥರ ಬ್ರೆಡ್ಡನ್ನು ಇಟ್ಕೊಂಡಿದ್ದೇನೆ. ಸ್ವಲ್ಪನೇಲಿ ನಾನು ಏಲಕ್ಕಿಯನ್ನು ಇಟ್ಕೊಂಡಿದ್ದೇನೆ. ಮತ್ತು ಒಂದು ಅರ್ಧ ಲೋಟದಷ್ಟು ಗಟ್ಟಿ ಹಾಲು. ಇದು ಹಾಲು ನೋಡ್ಬೋದು ನೀವು, ಗಟ್ಟಿಯಾಗಿದೆ. ಮತ್ತು 2 ಮೊಟ್ಟೆ. ಮತ್ತು ಇಲ್ಲಿ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲು, ಇದು ತುಪ್ಪ ಇಟ್ಕೊಂಡಿದ್ದೇನೆ. ಇದು ನೀವು ತುಪ್ಪ ಆದರೂ ಯೂಸ್ ಮಾಡೋದು, ಬಟರ್ ಆದರೂ ಯೂಸ್ ಮಾಡ್ಬೋದು. ಮತ್ತಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಇದೆ. ನಮಗೆ ಇವು ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಇದು. ಒಂದು ನೀವು ಬ್ರೇಕ್ಫಾಸ್ಟ್ ಆದ್ರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸ್ ಅಂತ ಆದ್ರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿಯೂ ಇರುತ್ತೆ. ಹಾಗಾಗಿ ನೀವು ಇದನ್ನು ಸಹ ಒಂದು ಸತಿ ಟ್ರೈ ಮಾಡಿ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇದು ತುಂಬ ಟೇಸ್ಟ್ ಆದಂಥ ಒಂದು ಮಿಲ್ಕ್ ಬ್ರೆಡ್ ಆಮ್ಲೆಟ್ಟು ಚೆನ್ನಾಗಿರುತ್ತೆ. ನಾನಿವಾಗ ಈಗ ಇದು ಏಲಕ್ಕಿ ಇದೆ ನೋಡಿರಿ, ಏಲಕ್ಕಿಗೆ ನಾನು ಹಾಲು ಕಾಯಿಸಿ ಆರಿಸಿ ತಣ್ಣಗೆ ಮಾಡಿಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ನೋಡ್ಬೋದು ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೇನೆ. ಮತ್ತು ಈಗ ನೀವು ನೋಡ್ಬೋದು ರೀ, ನಾನು ಸಕ್ಕರೆ ಮತ್ತು ನಮ್ಮದು ಏಲಕ್ಕಿಯನ್ನು ಹಾಕಿದ್ದೆ ನೋಡಿರಿ. ಇದು ಸ್ವಲ್ಪ ಕರಗಿಸ್ಕೊತೀನಿ ನಾನು. ಇವಾಗ ಈ ಸಕ್ಕರೆ ನಮಗೆ ಕರಗಬೇಕು. ಇವಾಗ ನೋಡಿರಿ, ನಾನು ಮೊಟ್ಟೆಯನ್ನು ಇಟ್ಕೊಂಡಿದ್ದು ನೋಡಿರಿ. ನಾನು ಈಗ ಮೊಟ್ಟೆಯನ್ನು ಒಡೆದು ಹಾಕ್ತಾಯಿದ್ದೀನಿ. ಇದು ಮೊಟ್ಟೆ ತುಂಬ ಟೇಸ್ಟ್ ಆದಂತು ಮತ್ತು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಬ್ರೆಡ್ ಆಮ್ಲೆಟ್ಟಿಗೆ ತುಂಬ ಚೆನ್ನಾಗಿ ಇರುತ್ತೆ, ನೋಡ್ಬೋದು. ಇನ್ನೊಂದು ಮೊಟ್ಟೆಯನ್ನು ಒಡೆದು ಹಾಕೋತಾ ಇದ್ದೀನಿ. ಒಟ್ಟು ಟೋಟಲ್ ನಾನು 2 ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ ರೀ. ಈಗ ನೋಡ್ಬೋದು ನೀವು, ನಾನು 2 ಮೊಟ್ಟೆ ಸಹ ಒಡೆದು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ನಾವು ಇದರೊಳಗೆ ಕಲಸೋಣ ರೀ. ಚೆನ್ನಾಗಿದೆ ಮೊಟ್ಟೆ ನಮ್ಮದು ಇದರೊಳಗೆ ಹೊಂದ್ಕೋಬೇಕಾಗುತ್ತೆ. ಮತ್ತು ನೋಡ್ಬೋದು ನೀವು, ನಮ್ಮದು ಕಲರ್ ಚೇಂಜ್ ಆಗ್ತಾಯಿದೆ. ನಾವು ಹಾಕಿದ ಮೊಟ್ಟೆ ನೋಡಿರಿ, ಫುಲ್ಲು ಯೆಲ್ಲೋ ಕಲರ್ ಆಗಿದೆ. ಇನ್ನೊಂದು ಚೂರು ಕಲಿಸ್ಬೇಕಾಗುತ್ತೆ, ಕೊಡಬೇಕು. ಇಲ್ಲಿ ನೋಡ್ರಿ, ಇದು ಮತ್ತು ಹಾಲಿಗೆ, ಏಲಕ್ಕಿಗೆ ಮತ್ತು ಸಕ್ಕರೆಗೆ ಚೆನ್ನಾಗಿ ಹೊಂದ್ಕೋಬೇಕು, ಅಂದರೆ ನಮಗೆ ಒಳ್ಳೆ ಟೇಸ್ಟು ಬರ್ತದೆ. ಹಾಗಾಗಿ ನೋಡ್ಬೋದು, ಈಗ ನಮ್ಮದು ಇದು ಆಗಿದೆ. ಇಷ್ಟಾದರೆ ಸಾಕು ನಮಗೆ, ನಾವು ಹಾಕಿದ ಮೊಟ್ಟೆನು. ಈಗ ನೀವು ನೋಡ್ಬೋದು, ನಾನು ಇಲ್ಲಿ ತವಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ನೀವು, ನಾನು ತುಪ್ಪವನ್ನು ಇಟ್ಕೊಂಡಿದ್ದೆ ನೋಡಿರಿ. ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಬಟರ್ ಹಾಕ್ಬೋದು. ಸ್ವಲ್ಪ ಅದು ಗ್ಯಾಸು ಫ್ಲೇಮು ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ. ನಾವೀಗ ಈ ಬ್ರೆಡ್ಡನ್ನು ಇದರೊಳಗೆ ಜಸ್ಟ್ ಡಿಪ್ ಅಷ್ಟೇ, ನೋಡ್ಬೋದು ನೀವು. ಈ ಥರ ಮಾಡಿಬಿಟ್ಟು ಹಾಕಿಬಿಟ್ರೆ ಸಾಯಿತು. ತುಂಬ ಈಸಿ ಆದಂಥ ಒಂದು ಇದು ಮಿಲ್ಕ್ ಬ್ರೆಡ್ ಆಮ್ಲೆಟ್ಟು, ನೋಡ್ಬೋದು. ತುಂಬ ಚೆನ್ನಾಗಿ ಗರಿ ಗರಿಯಾಗಿಯೂ ಬರುತ್ತೆ. ಈಗ ನೀವು ನೋಡ್ಬೋದು, ನಮ್ಮದು ಆಮ್ಲೆಟ್ಟು ಸ್ವಲ್ಪ ನಾನು ಸೈಡ್ಲಿಂದಾಗಿ ತುಪ್ಪವನ್ನು ಹಾಕ್ತಾಯಿದ್ದೆ. ತುಪ್ಪ ಏನಕ್ಕಂತಂದರೆ, ಮಕ್ಕಳು ಜಾಸ್ತಿ ಅಂದರೆ ಮಕ್ಕಳು ಇಷ್ಟಪಡ್ತಾರೆ ನೋಡಿರಿ, ಮಕ್ಕಳಿಗೆ ಕೊಡಬೇಕಾಗುತ್ತಲ್ಲ. ಹಾಗಾಗಿ ನಾನಿಲ್ಲಿ ತುಪ್ಪವನ್ನು ಯೂಸ್ ಮಾಡ್ತಾಯಿದ್ದೇನೆ. ಸ್ವಲ್ಪ ಇದು ನಮ್ಮದು ಆಗಿದೆ, ನೋಡ್ಬೋದು ರೀ. ಇದು ಬೇಗನೆ ಆಗುವಂಥದ್ದು ರೀ, ಯಾಕಂದರೆ ಅರ್ಜೆಂಟಿಗೆ ನಮಗೆ ಮಕ್ಕಳಿಗೆ ಕೆಲವೊಂದು ಸತಿ ನಾವು ಬೇಗ ಮಾಡಬೇಕಂತಂದರೆ ಆಗಲ್ಲ. ಅರ್ಜೆಂಟಿಗೆ ಅಂತಂದರೆ ಇದು ತುಂಬ ಬೇಗ ಆಗುವಂಥದ್ದು. ನೀವು ನೋಡ್ಬೋದು, ನಮ್ಮದು ಇದು ಆಗಿದೆ. ನಾನು ಇದನ್ನು ಈಗ ಮಗಚ್ ಹಾಕೋತಾಯಿದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ನಮ್ಮದು ಇದಾಗಿದೆ, ನೋಡ್ಬೋದು ರೀ. ತುಂಬ ಟೇಸ್ಟಾಗಿರುತ್ತೆ ತಿನ್ನೋದಕ್ಕೆ ನೋಡಿರಿ. ತುಂಬ ಈಸಿ, ಒಂದು 5 ನಿಮಿಷದೊಳಗೆ ನೀವು ಈ ಥರ ಹೆಂಗಿದ್ರು ಮಾಮೂಲಿಯಾಗಿ ಮೊಟ್ಟೆ ಅಂತೂ ಮನೇಲಿ ಇದ್ದೇ ಇರುತ್ತೆ. ಈ ಥರ ಬೇಗ ಮಾಡ್ಕೋಬೋದು. ಇವಾಗ ನೀವು ನೋಡ್ಬೋದು, ನಮ್ಮದು 2 ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ. ನಮ್ಮದು ಬ್ರೆಡ್ನು ಕ್ರಿಸ್ಪಿ ಆಗಿದೆ, ನೋಡ್ಬೋದು. ಈಗ ನಾನು ಇದನ್ನು ತೆಗೆದು ಹಾಕೋತಾ ಇದ್ದೀನಿ ರೀ ನಮ್ಮ ಪ್ಲೇಟಿಗೆ.
ಇಷ್ಟೇ ನಮ್ಮದು. ನಾನು ಮತ್ತೆ ಇವಾಗ ಮತ್ತೆ ಬೇರೆ ಬ್ರೆಡ್ನು ಸಹ ನಾನು ಈ ಥರನೇ ಡಿಪ್ ಮಾಡಿ ಹಾಕ್ತಾಯಿದ್ದೇನೆ. ನೋಡ್ಬೋದು, ನೀವು ನೋಡ್ಬೋದು ನಾನು ಮತ್ತು ಬ್ರೆಡ್ಗಳು ಹಾಕ್ಕೊಂಡು ಈ ಥರ ಮಾಡ್ತಾಯಿದ್ದೀನಿ. ನೋಡ್ಬೋದು ರೀ, ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸ್ಮೂತಾಗಿಯೂ ಬರುತ್ತೆ, ತುಂಬ ಟೇಸ್ಟಾಗಿಯೂ ಇರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡ್ಬೋದು ರೀ ನೀವು, ನಮ್ಮದು ಬ್ರೆಡ್ ಆಮ್ಲೆಟ್ಟು ರೆಡಿಯಾಗಿದೆ. ಮಿಲ್ಕ್ ಬ್ರೆಡ್ ಆಮ್ಲೆಟ್ ಅನ್ಬೋದು ನೀವು. ತುಂಬ ಚೆನ್ನಾಗಾಗಿದೆ. ನೋಡ್ಬೋದು ನಮ್ಮದೆಲ್ಲ ಗರಿ ಗರಿಯಾಗಿ ಈ ಥರ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಮತ್ತು ತುಂಬಾ ಮೆತ್ತಗೂ ಇಲ್ಲ. ತುಂಬ ಬೇಗ ಆಗುವಂಥ ಒಂದು ಬೆಳಗಿಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು, ಸಾಯಂಕಾಲ ಈ ಒಂದು ಸಾಸ್ ಜೊತೆಗೆ ನೀವು ತಿಂದರೆ ಚೆನ್ನಾಗಿರುತ್ತೆ ಮತ್ತು ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಈ ನೋಡ್ಬೋದು ನಮ್ಮ ಮಗಳು ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಳೆ. ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿದೆ. ನೋಡಿ ಫ್ರೆಂಡ್, ಚೆನ್ನಾಗಿದೆ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೊಸದಾಗಿ ನಮಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ನಿಮಗೆ ಧನ್ಯವಾದಗಳನ್ನು ಹೇಳ್ತೇವೆ. ಇನ್ನೂ ಜಾಸ್ತಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.